ಕಂಡು ಕೊಲ್ಲಾಪುರದ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಯು ನಮ್ಮ ಲಿಂಗಾಯತ ಮಠಾಧೀಶರ ಮತ್ತು ಬಸವ ಭಕ್ತರ ವಿರುದ್ಧವಾಗಿ ಅತ್ಯಂತ ಅವಹೇಳನಕಾರಿ, ಅಶ್ಲೀಲವಾಗಿ, ಅವಾಚ್ಯವಾಗಿ ಮತ್ತು ಸಾರ್ವಜನಿಕರನ್ನ ಪ್ರಚೋದಿಸುವಂತಹ ಒಬ್ಬ ಸ್ವಾಮಿಯಾಗಿ ಮಾತನಾಡದೇ ಇರುವಂತಹ ಶಬ್ದಗಳನ್ನ ಬಳಸಿ ನಮ್ಮ ಎಲ್ಲ ಮಠಾಧೀಶರನ್ನ ಮತ್ತು ಬಸವ ಭಕ್ತರ ಮನಕ್ಕೆ ಅತ್ಯಂತ ಘಾತವಾಗುವಂತ ವಿಚಾರ ಮಾಡೋದ್ರಿಂದ ನಾವೆಲ್ಲ ಮಠಾಧೀಶರು ಮತ್ತು ಬಸವ ಭಕ್ತರು ಬಸವಪರ ಸಂಘಟನೆಗಳ ವತಿಯಿಂದ ಅದನ್ನ ತುಂಬಾ ನಿಷ್ಠುರವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಆದಷ್ಟು ಬೇಗ ಆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಎಲ್ಲ ಬಸವ ಭಕ್ತರಲ್ಲಿ ಕ್ಷಮೆ ಯಾಚಿಸಬೇಕು. ಅಲ್ಲದೆ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು. ಇನ್ನೊಮ್ಮೆ ಅಂತಹ ಅವಾಚ್ಯ ಶಬ್ದಗಳಿಂದ, ಎಂಥ ಶಬ್ದಗಳಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಹೀಯಾಳಿಸುವಂತಹ ಶಬ್ದಗಳಿರ್ಬೋದು, ಅವಮಾನಿಸುವಂತಹ ಶಬ್ದವಾಗಿರ್ಬೋದು ಮತ್ತು ಸುಳ್ಳು ಆಪಾದನೆಗಳು. ಲಿಂಗಾಯತ ಮಠಾಧೀಶ ಒಕ್ಕೂಟದವರು ಬಸವ ಸಂಸ್ಕೃತಿಯಲ್ಲಿ ಮಾಂಸ ಭಕ್ಷಣೆ ಮಾಡಬೇಕು, ಸಾರಾಯಿಯನ್ನ ಕುಡಿಬೇಕು ಮತ್ತು ಗುಡಿಗುಂಡಾರಗಳನ್ನ ಧಿಕ್ಕರಿಸಬೇಕನ್ನುವಂತ ವಿಚಾರ ಹೇಳಿದ್ದಾರೆ ಅನ್ನುವಂತ ಸುಳ್ಳು ಆಪಾದನೆಗಳನ್ನ ಕೊಟ್ಟಿರ್ತಕ್ಕಂಥ ಸ್ವಾಮೀಜಿ, ಇವೆಲ್ಲವೂ ಕೂಡ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸುವಂತಹ ವಕ್ತವ್ಯವಾಗಿದ್ದು ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಸರ್ಕಾರವು ಆದಷ್ಟು ಬೇಗ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಬಸವ ಭಕ್ತರ ಅವರ ಒಂದು ಸಿಟ್ಟಿಗೆ ಗುರಿಯಾಗುವಂತ ಪ್ರಸಂಗವೂ ಆಗಬಹುದು. ಕನೇರಿಯ ಕಾಡಸಿದ್ದೇಶ್ವರ ಸ್ವಾಮಿ ಈ ಮಾತನ್ನ ಆಡಬಾರ್ದಾಗಿತ್ತು. ಆ ಮನಸ್ಸಿಗೆ ತುಂಬಾ ನೋವು ಉಂಟಾಗಿದೆ ಎಲ್ಲ ಸ್ವಾಮೀಜಿಗಳ. ಮತ್ತು ಅವರು ಮಾತನಾಡಿರುವುದು ಅವರ ನಾಲಿಗೆಯ ಸಂಸ್ಕೃತಿ ಮತ್ತು ಅವರ ಮೆದುಳಿನಲ್ಲಿರುವಂತ ಒಂದು ಕೆಟ್ಟ ವಿಚಾರಗಳ ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಮಾತನ್ನ ಅವರು ಆಡಿದ್ದಾರೆ. ಒಬ್ಬ ಸ್ವಾಮಿಯಾಗಿ ಒಳ್ಳೆಯ ವಿಚಾರಗಳನ್ನ ನಾಲಿಗೆಯಿಂದ ಬೋಧೆ ಮಾಡ್ತಕ್ಕಂಥ ವ್ಯಕ್ತಿ ಅತ್ಯಂತ ಜನಸಾಮಾನ್ಯರು ಕೂಡ ಮಾತನಾಡದಂತಹ ಶಬ್ದಗಳನ್ನ ಬಳಸಿ ತನ್ನ ಈ ಅವಿವೇಕತನವನ್ನ ಅವರು ತೋರಿಸಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ, ವಿರೋಧಿಸ್ತಾ ಇದ್ದೇವೆ. ಸರ್ಕಾರವು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸ್ತಾ ಇದ್ದೇವೆ. ನಮ್ಮ ಸಮಿತಿ ಅಥವಾ ಅಷ್ಟೇ ಅಲ್ಲದೆ ಅನೇಕ ಬಸವಪರ ಸಂಘಟನೆಗಳು ಮತ್ತು ಈ ಬಸವ ಚಳವಳಿಯ ಅನೇಕ ನಾಯಕರು ಕೂಡ, ಮಠಾಧೀಶರು ಕೂಡ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಒಂದು FIR ಮಾಡುವಂತ ವಿಚಾರವು ಕೂಡ ನಡೀತಾ ಇದೆ. ಏನು ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಆ ಸ್ವಾಮೀಜಿ ಅವರು ಒಂದು ವಿಶೇಷವಾದಂತಹ ಕೋಮುವಾದಿ ಸಂಘಟನೆಗಳು, ಪಕ್ಷಗಳ ಬೆಂಬಲದಿಂದ ಈ ಮಾತನ್ನ ಅವರು ಆಡಿದ್ದಾರೆ. ನಾವು ಸಮಾನತೆಯನ್ನ ಸಾರ್ತಕ್ಕಂಥ ಬಸವಾದಿ ಶಿವಶರಣರ ಪರಂಪರೆಯವರಾಗಿದ್ದು ಅವರು ಕೋಮುವಾದಿಗಳ ಪರಂಪರೆಯವರ ಜೊತೆ ಕೈ ಜೋಡಿಸಿ ಇಂತಹ ಮಾತುಗಳನ್ನು ಆಡಿದ್ದಾರೆ. ಅವರಿಂದ ಇದನ್ನೇ ನಾವು ನಿರೀಕ್ಷಿಸಕ್ಕೆ ಸಾಧ್ಯ ಇದೆ. ಒಳ್ಳೆಯ ವಿಚಾರಗಳು ಎಂದು ಕೊಡೋದಕ್ಕೆ ಸಾಧ್ಯ ಇಲ್ಲ.